ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಳಗಡೆ ಇರೋ ಟಾಯ್ಲೆಟ್ ಯೂಸ್ ಮಾಡಿ ಇಲ್ಲಲ್ಲ, ಎಂತ ಜೋರಾಗಿರ್ತದೆ ಕಟ್ಕೊಂಡು ಅಮ್ಮ ನಾನು ಹೋಗಲ್ಲ, ಅಮ್ಮ ನಾನು ಹೋಗೋದಿಲ್ಲ. ಅಲ್ಲಪ್ಪಿ ಏನೂ ಅವಕಾಶ ಇಲ್ಲ, ನೀನು ಹೋಗ್ಬೇಕು ಮಾಡ್ಬೇಕು ಅಂತ ಹೇಳಿ ಇಲ್ಲ ಹೋಗೋದು. ಅದೇ ಹಿಂಗ್ ಕುತ್ಕೊಂಡು ಬೇಕಾದ್ರೆ ಚಡ್ಡಿಲೇ ಮಾಡ್ತಾರಲ್ಲ, ಹೋಗೋದಿಲ್ಲ ಯಾಕೆ? ಕ್ಲೀನ್ ಇಲ್ಲ, ಮತ್ತೆ ಸ್ಮೆಲ್, ಮತ್ತೆ ಇನ್ಫೆಕ್ಷನ್, ಮತ್ತೆ ಬಸ್ಸಲ್ಲಿ ಹೋಗಲ್ಲ. ಮತ್ತೆ ಇವಾಗ ನೋಡಿ ಹೆಂಗ್ ಹೇಳ್ತೀವಿ, ಇವಕ್ ಹಿಂಗ್ ಆಗಲ್ಲ. ನಾನು ನೀನು ಎಲ್ಲ ಅದಕ್ಕಿಂತ ಕೆಡ್ದಾಗಿರೋದ್ರಲ್ಲಿ ಹೋಗಿ ಬಂದಿವಿ, ಇನ್ಫೆಕ್ಷನ್ ಆಗಿಲ್ಲ, ಹಿಂಗ್ ಹಿಡ್ಕೊಂಡೇ ಮಾಡಿ ಬಂದಿವಿ ಅಂದ್ರೆ ಏನ್ ನಮಗೆ ಏನಾರ ಆಗತ್ತಾ? ಏನೂ ಆಗಿಲ್ಲ. ಮೇಡಮ್ ನೀವ್ ಹೇಳಿದ್ರಲ್ಲ ರೀಸನ್ ಇನ್ಫೆಕ್ಷನ್, ಕ್ಲೀನ್ ಇಲ್ಲ, ಸ್ವಚ್ಛತೆ ಇಲ್ಲ, ವಾಸನೆ ಸ್ಮೆಲ್, ಅದರ ರೀಸನ್ ಅಲ್ಲಮ್ಮ. ರೀಸನ್ ಒಂದೇ ಒಂದು ರೀಸನ್, ಏನ್ ಗೊತ್ತಾ? ನೀನು ಕಲಿಸಿಲ್ಲ, ನೀನು ಹೇಳಿಕೊಟ್ಟಿಲ್ಲ, ನೀನು ಕರ್ಕೊಂಡೋಗಿಲ್ಲ, ನೀನು ಅಭ್ಯಾಸ ಮಾಡಿಲ್ಲ. ನೀನೆಲ್ಲ ಏನ್ ಮಾಡಿದೀಯಾ? ನೀನೆಲ್ಲ ಚೆನ್ನಾಗಿರೋ ಜಗತ್ತನ್ನ ತೋರಿಸಿದೀಯಾ ಮಗುಗೆ. ನೀನು ತೋರಿಸಿರೋ ಜಗತ್ತು ಒಳ್ಳೆ ಜಗತ್ತು, ಚೆನ್ನಾಗಿರೋ ಜಗತ್ತನ್ನ ತೋರಿಸಿದೀಯಾ. ಅದೇ ನೀನ್ ಮಾಡಿದ ಮೊದಲ ತಪ್ಪು. ನೀನ್ ಅನ್ಕೊಂಡಂಗೆ ನೆಕ್ಸ್ಟ್ ಸಮಾಜ ಇಲ್ಲ. ಸಮಾಜಕ್ಕೆ ಫೇಸ್ ಮಾಡಿದಾಗ ನೋವು ಅನುಭವಿಸ್ಬೇಕು. ಮೇಡಮ್ ವೆರಿ ಸಿಂಪಲ್ ಹೇಳ, ಇನ್ನೊಂದ್ ಸ್ವಲ್ಪ ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡಿ. ನೀವು ಬಡವರಿದ್ದೀರಾ, ಆದ್ರೆ ಬಡತನ ಮಗುಗ್ ತೋರಿಸಿಲ್ಲ. ಬಡವ ಇದೀಯಾ, ಬಡತನ ಮಗುಗ್ ತೋರಿಸಲೇ ಇಲ್ಲ. ನಾನು ನೀನು ಹೆಂಗ್ ಬದುಕಿದ್ವಿ ಗೊತ್ತಾ ಮೇಡಮ್? ಖಾರದ ಪುಡಿ ಅನ್ನ ತಿಂದಿದೀವಿ, ಚಟ್ನಿ ಅನ್ನ ಪುಡಿ ತಿಂದಿದೀವಿ, ರೊಟ್ಟಿ ಒಳ್ಳೆಣ್ಣಿ ಖಾರ ಪುಡಿ ತಿಂದಿದೀವಿ, 8 ಕಿಲೋಮೀಟರ್ ನಡೆದಿದೀವಿ, 5 ಕಿಲೋಮೀಟರ್ ನಡೆದಿದೀವಿ. ನೀರ್ ತರಕ್ ಹೆಂಗ್ ತಂದಿದ್ವಿ ಮೇಡಮ್? ಇಲ್ಲೊಂದ್ ಕೊಡ್ಪಾ ನೀರ್ ತಂದಿದ್ವಿ, ಹೊಲದ ಮನೆ ಕೆಲಸ ಮಾಡಿದ್ವಿ, ರೊಟ್ಟಿ ಸುಟ್ಟಿದೀವಿ. ಇಷ್ಟಿಷ್ಟೇ ಸಾರ್ ಹಾಕೋರು, ಯಾಕೆ ಉಳಿದಿಲ್ಲ, ಎಲ್ಲರಿಗೂ ಆಗ್ಬೇಕು, ಅದ್ರಲ್ಲೇ ತಿಂದಿದೀವಿ. ಇವಾಗ ಏನ್ ಮಾಡಕತ್ತಿ ಗೊತ್ತಾ ಮೇಡಮ್ ನೀನು? ಅಪ್ಪಿ ತಿಂಡಿ ಏನ್ ಮಾಡ್ಲಿ ನಿನಗೆ? ಅಮ್ಮ ಒಗ್ಗರಣೆ ಮಂಡಕ್ಕಿ ಮಾಡು. ಅಪ್ಪಿ ನಿನಗೇನ್ ಮಾಡ್ಲಿ? ಪೂರಿ ಮಾಡು. ಮಧ್ಯಾಹ್ನಕ್ಕೆ ಏನ್ ಕಟ್ಲಿ? ಅಮ್ಮ ಅನ್ನ ಸಾಂಬಾರು. ನಿನಗೇನ್ ಕಟ್ಲಿ? ಪಲಾವ್. ಅಮ್ಮ ಚಪ್ಲಿ ಎಷ್ಟ್ ಜೊತೆ? 9 ಜೊತೆ ಚಪ್ಲಿದಾವ್. ಬಟ್ಟಿಗೊಂದ್ ಜೊತೆ 9 ಜೊತೆ ಚಪ್ಲಿದಾವ್. ಸೊ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಮುಂದೆ ಈ ಮಗು ಪ್ರಾಬ್ಲಮ್ ಆಗುತ್ತೆ. ಅದನ್ನ ಕಲಿಸ್ತವ್ರು ಯಾರು? ನೀನೇ.